ಕರಾವಳಿ ಜನ ಕೊರಗಜ್ಜನ ಪವಾಡವನ್ನ ತುಂಬಾ ನಂಬ್ತಾರೆ. ಸಂಕಷ್ಟ ಬಂದಾಗ್ಲೆಲ್ಲ ಇಲ್ಲಿನ ಜನ ಕೊರಗಜ್ಜನ ಮೊರೆ ಹೋಗುವಂಥದ್ದು ವಾಡಿಕೆ. ಅದರಂತೆ ಹೆಬ್ರಿಯ ಕೊರಗಜ್ಜನ ಗುಡಿಯಲ್ಲಿ ಕಳ್ಳತನ ನಡೆಸಿದಂತ ಕಳ್ಳ ಕೊರಗಜ್ಜನ ನುಡಿಯಂತೆ ಸಿಕ್ಕಿಬಿದ್ದಿದ್ದಾನೆ. ಹೆಬ್ರಿ ತಾಲೂಕಿನ ಮುದ್ರಾಡಿಯ ಆದಿಶಕ್ತಿ ದೇಗುಲದ ಕಲ್ಲುರ್ಟಿ ಕೊರಗಜ್ಜ ಸನ್ನಿಧಾನದಲ್ಲಿ ಮೇ 25ರಂದು ಕಳ್ಳತನ ನಡೆಯುತ್ತೆ. ಯಾರು ಕದ್ದವರು ಎಂಬುದು ಗೊತ್ತಾಗಿರಲಿಲ್ಲ. ಇಲ್ಲಿನ ಧರ್ಮದರ್ಶಿ ಸುಕುಮಾರ್ ಮೋಹನ್ ಕೊನೆಗೆ ದೈವದ ಮೊರೆ ಹೋಗಿ ಕಳ್ಳನ ಸುಳಿವು ಕೊಡುವಂತೆ ಕೊರಗಜ್ಜನಲ್ಲಿ ಬೇಡಿಕೊಂಡಿದ್ದಾರೆ. ಈ ಸಂದರ್ಭದಲ್ಲಿ ದೈವ 10 ದಿನಗಳಲ್ಲಿ ಕಳ್ಳನನ್ನ ಪತ್ತೆ ಮಾಡಿಕೊಡುವುದಾಗಿ ಅಭಯ ನೀಡಿತ್ತು. ಆಶ್ಚರ್ಯ ಎಂಬಂತೆ ಕಳ್ಳ 2ನೇ ಬಾರಿಗೆ ಕಳ್ಳತನ ಮಾಡಲಿಕ್ಕೆ ಬಂದು ಸಿಕ್ಕಿಬೀಳ್ತಾನೆ. ಜೂನ್ 3ರ ಮಧ್ಯರಾತ್ರಿ 12:30ರ ವೇಳೆಗೆ ಕಳ್ಳ 2ನೇ ಬಾರಿ ಹುಂಡಿ ಕದಿಲಿಕ್ಕೆ ಬಂದಿದ್ದಾನೆ. ಕಳ್ಳತನ ಮಾಡ್ತಾ ಇರುವಂತಹ ದೃಶ್ಯ ಸಿಸಿಟಿವಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಕಳ್ಳತನ ಎಸಗಿ ತಪ್ಪಿಸಿಕೊಂಡು ಓಡಿ ಹೋಗ್ತಾ ಇದ್ದವನನ್ನ ಆಗುಂಬೆ ಚೆಕ್ ಪೋಸ್ಟ್ ಬಳಿ ಪೊಲೀಸರು ವಶಕ್ಕೆ ಪಡೆದು ಬಂಧಿಸಿದ್ದಾರೆ. ದಾವಣಗೆರೆ ಮೂಲದ ಸಲ್ಮಾನ್ ಬಂಧಿತ ಕಳ್ಳನಾಗಿದ್ದಾನೆ. ದೈವದ ಅಭಯ ನಿಜವಾಗಿದ್ದಕ್ಕೆ ಗುಡಿಯ ಆಡಳಿತ ವರ್ಗ ಮತ್ತು ಗ್ರಾಮಸ್ಥರು ಸಂತಸ ಪಟ್ಟಿದ್ದಾರೆ. ಕರಾವಳಿಯಲ್ಲಿ ಕೊರಗಜ್ಜನಿಂದ ಇಂತಹ ಅನೇಕ ಪವಾಡಗಳು ನಡೆಯುತ್ತಲೇ ಇರ್ತವೆ.